ನೋಡಿ, ನಮಗೆ ನೀರಿಗೆ ಬಹಳ ತೊಂದರೆ ಇದೆ. ನಂಬಿಕೆ ಕೊಟ್ಟು ನಮಗೆ ಮೋಸ ಮಾಡಿದ್ದಾರೆ. ಈಗ ಯಾರು ಕೇಳೋ ಗತಿ ಇಲ್ಲ. ಹೋದ್ರೆ ಅಲ್ಲಿ ನಾಯಿಗಳಿಗೆ ಬದುಕ್ತಾ ಇದ್ದಾರೆ. ನಾವು MLA ಸಾಹೇಬ್ರ ಹತ್ರ ಹೋದೋ, ಅವ್ರಿಗೂ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ದೋ 10-12 ಸತಿ, ಅದಕ್ಕೂ ಬೆಲೆ ಸಿಕ್ಕಲಿಲ್ಲ. ಅಧ್ಯಕ್ಷರ ಹತ್ರ ಹೋದೋ, ಅವರು ನಮಗೆ ಬೆಲೆ ಕೊಡಲಿಲ್ಲ. ಈಗ ಮುಂದಕ್ಕೆ ನಾವು ಏನು ಮಾಡಬೇಕು ಅಂದರೆ ಇದೇ ವ್ಯವಸ್ಥೆ ಮಾಡಿದ್ರೆ ಸರಿ ಅಂತ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬೀದಿನಲ್ಲಿ ಲೈಟ್ ಇಲ್ಲ, ಇಷ್ಟು ಬೀದಿಗೆ ಒಂದು ಸೋಲಾರ್ ಇಲ್ಲ. ಅಲ್ಲಿ ಒಂದು ತೊಂಬೆ ಕೊಳಿತಾ ಇದೆ, ಹುಳ ಸುರಿತಾ ಇದೆ. ಅಲ್ಲಿ ಕೇಳೋದೇ ಗತಿ ಇಲ್ಲ. ಮೊದಲು ಗೆಲಗಂಟ ಒಂದು ಮಾತಾಡಿದ್ರು, ಗೆದ್ಬಿಟ್ಟು ಈಗ ನಮಗೆ ಮಾತನಾಡಿಸ್ತಾ ಇಲ್ಲ. ಈಗ ನಮ್ದು ತಮಾಷೆ ಆಡ್ತಾ ಇದ್ದಾರೆ. ಅವನೇನೋ ಮಾಡಿಸ್ತೀನಿ ಅಂದ, ಹೆಂಗ್ ಮಾಡಿಸ್ತಾನೋ ನೋಡೋಣ ಅಂತ ಇದ್ದಾರೆ. ನೀವೆಲ್ಲ ಇದ್ದೀರಲ್ಲ, ಮಾಡಿಸಿ, ನಾವೆಲ್ಲಿ ಬಿಡ್ತೀನಿ. ನಿಮ್ಮಂಥವ್ರಿಗೆ ಹಿಡಿದು ನಾವು ಕರ್ಕೊಂಬಂದು ನಾವು ಏನು ಮಾಡಬೇಕು ಮಾಡೇ ಮಾಡ್ತೀನಿ. ನಮ್ಮ MLA ಸಾಹೇಬ್ರ ಹತ್ರ IBಗೆ ನಾನು 7 ಸತಿ ಅರ್ಜಿ ಕೊಟ್ಟಿದ್ದೀನಿ. ಆಮೇಲೆ ಒಂದು 8 ಸತಿ ನಾನು ಹೋಗಿದ್ದೀನಿ. ಅವರು ಇಂಜಿನಿಯರ್ಗೆ ಫೋನ್ ಮಾಡ್ತಾರೆ, ಅವರು ನಾನು ಇವತ್ತು ಟೆಂಡರ್ ಹಾಕ್ತೀನಿ, ನಾಳೆ ಟೆಂಡರ್ ಹಾಕ್ತೀನಿ ಅಂತ ಹೇಳ್ತಾರೆ. ಈ ಅಧ್ಯಕ್ಷರ ಹತ್ರ ಹೋದ್ರೆ, ನೋಡಪ್ಪ ನಾನೇನು ಮಾಡೋಕ್ಕೆ ಸಾಧ್ಯವಿಲ್ಲ, ಇದು MLA ಫಂಡ್ ಅಂದರೆ ಹಾಕಬೇಕು, ನೀವು ಸ್ವಲ್ಪ ಸಮಾಧಾನ ಪಟ್ಕೊಂಡಿರಿ, ನಾನು ಹಾಕಿಸ್ತೀನಿ ಅಂತ ಇದ್ದಾರೆ. ಯಾವಾಗ ಹಾಕ್ಸೋದು? ಸತ್ ಮೇಲೆನಾ? ಈ ಬೀದಿನಲ್ಲಿ ಈ 4ನೇ ವಾರ್ಡಲ್ಲಿ ಇವರು ನಾವು ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿದ್ರು. ಸಿಂಗಾಪುರ್ ಮಾಡಲಿಲ್ಲ, ಡಿಂಗಾಪುರ್ ಮಾಡಿ ಬಿಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಈಗ ಪಾರಕ್ ಮಾಡ್ತಾರಂತೆ. ಪಾರಕು ಯಾಕೆ? ಪಾರಕು ನಮ್ಗೆ ಕುಡಿಯಕ್ಕೆ ನೀರಿಲ್ಲ, ಜನ ಸಾಯ್ತಾ ಇದ್ದಾರೆ. ಕಟ್ಟಿದ್ರೆ ಉಂಟು, ಇಲ್ಲ. ನನ್ನ ಹೆಸರು ಅಬ್ದುಲ್ ವಾಹಿದ್ ಅಂತ, ಅಬ್ದುಲ್ ಖಾದರ್ ಸಾಹೇಬ್ರ ಮಗ ಅಬ್ದುಲ್ ವಾಹಿದ್ ಅಂತ. ತಲೆ ನೋಡಿ ಹೆಂಗಿದೆ.